ಪ್ರೈಸ್ ದಿ ಲಾರ್ಡ್. ವೀಕ್ಷಕ ಸಹೋದರ ಸಹೋದರಿಯರೇ, ಶುಭೋದಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಮುಂಜಾನೆಯ ಶುಭ ವಂದನೆಗಳು. ರಾತ್ರಿಯಲ್ಲಿ ಕರ್ತ ನಿಮಗೆ ಎಲ್ಲರಿಗೂ ಒಳ್ಳೆಯ ನಿದ್ರೆ ಕೊಟ್ಟಿದ್ದನೆಂಬುದಾಗಿ ನಾನು ನೆನೆಸುತ್ತೇನೆ. ಅನೇಕರು ರಾತ್ರಿಯಲ್ಲಿ ನಿದ್ರೆ ಬರುತ್ತಿದ್ದರೂ ನಿದ್ರೆ ಮಾಡಲಾರದಂಥ ಪರಿಸ್ಥಿತಿಗಳಿವೆ. ಕಾರಣ ಅವರ ಜೀವಿತದಲ್ಲಿರುವ ನೋವುಗಳು, ಅವರ ಜೀವಿತದಲ್ಲಿರುವಂಥ ವೇದನೆಗಳು, ಅವರ ಜೀವಿತದಲ್ಲಿರುವಂಥ ಸಮಸ್ಯೆಗಳು. ನಾನೊಂದು ಸಾಕ್ಷಿ ಕೇಳಿದೆ. ಒಬ್ಬ ದೊಡ್ಡ ವ್ಯಾಪಾರಿ ಇದ್ದರು. ವ್ಯಾಪಾರದಲ್ಲಿ ಅವರು ಎಣಿಸುವುದಕ್ಕಿಂತ ಹೆಚ್ಚಾಗಿ ಅವರು ತುಂಬ ನಷ್ಟವನ್ನು ಅವರು ಅನುಭವಿಸಿದರು. ಕೊಡುವಂಥ ವ್ಯಕ್ತಿಗಳಿಗೆ ಕೊಡುವಂಥ ಒಂದು ಹಣ ಇತ್ತು, ಬಿಲ್ಗಳಿತ್ತು, ಚೆಕ್ಗಳಿತ್ತು. ಎಲ್ಲೆಲ್ಲ ಸಾಮಾನು ಕೊಂಡುಕೊಂಡಿದ್ದ ಅಲ್ಲೆಲ್ಲ ಕೊಡಲಿಕ್ಕೆ ಹಣ ಇತ್ತು, ಮನೆ ಖರ್ಚುಗಳು. ಅವರಿಗೆ ಇವೆಲ್ಲದರಿಂದಾಗಿ ಎದೆನೋವು ಬಂದು ಬಿಡ್ತು. ವೈದ್ಯರು ತಪಾಸಣೆ ಮಾಡಿದರು, ಆದರೂ ರಕ್ತದೊತ್ತಡ ಕಡಿಮೆ ಆಗುವಂಥ ಒಂದು ಸನ್ನಿವೇಶ ಕಾಣ್ತಾ ಇಲ್ಲ. ರಕ್ತದೊತ್ತಡ ಜಾಸ್ತಿ ಆಯಿತು, ಎದೆನೋವು ಜಾಸ್ತಿ ಆಯಿತು. ನಿರಾಶೆ, ಡಿಪ್ರೆಷನ್ಗೆ ಅವರು ಒಳಗಾದರು. ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ಈ ವೇದನೆಯ ಮಧ್ಯದಲ್ಲಿ ಒಬ್ಬ ದೇವ ಸೇವಕರು ಅವರನ್ನು ಸಂಧಿಸಿದರು. ಅವರಿಗೆ ಒಂದು ಆಲೋಚನೆ ಹೇಳಿದರು. ದೇವರು ನಿಮ್ಮನ್ನು ಗುಣ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 5:7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸ್ತಾನೆಂಬಂಥ ವಾಕ್ಯವನ್ನು ತೋರಿಸಿ ಹೇಳಿದರು. ಆ ದೇವ ಸೇವಕರು ಹೇಳಿದರು, ನೀವು ಒಂದು ಕೆಲಸ ಮಾಡಿ, ಎಲ್ಲ ಯಾರಿಗೆ ಹಣ ಕೊಡಲಿಕ್ಕಿದೆ, ಎಲ್ಲಿ ಲೋನ್ಗಳು ಸಾಲಗಳಿದೆ ಅವೆಲ್ಲ ಮರೆತು ಬಿಡಿ. ನಿಮಗೆ ದೇವರು ಆರೋಗ್ಯ ಕೊಟ್ಟರೆ ಅವೆಲ್ಲವನ್ನು ತಕ್ಕ ಸಮಯದಲ್ಲಿ ನೀವು ತೀರಿಸಬಹುದು. ಮತ್ತು ಯಾರಿಗೆಲ್ಲ ಹಣ ಕೊಡಲಿಕ್ಕಿದೆ, ಬಿಲ್ ಕೊಡಲಿಕ್ಕಿದೆ ಅವರನ್ನು ಕರೆದು ಅವರಿಗೆ ನಿಜ ಸ್ಥಿತಿ ಹೇಳಿರಿ. ನಿಮಗೆ ಸ್ವಲ್ಪ ಸಮಯ ಕಾಲಾವಕಾಶ ತಗೊಂಡು ಹೇಳಿ, ಅವರಿಗೆ ನಾನು ತೀರಿಸ್ತೇನೆ ಎಂಬುದಾಗಿ ಹೇಳಿ ಎಂಬುದಾಗಿ ಅವರು ಹೇಳಿದರು. ಹಾಗೆ ಸಾಲಗಾರರನ್ನು ಎಲ್ಲರೂ ಒಂದು ದಿವಸ ಅವರು ಕರೆದು ಹೇಳಿದರು, ನಿಮ್ಮ ಸಾಲಗಳು ನಾನು ತೀರಿಸುತ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ. ಅವರ ಸಾಲಗಾರರು ಈ ವ್ಯಕ್ತಿ ಭಾರಿ ಒಳ್ಳೆಯ ವ್ಯಕ್ತಿ ಆಗಿದ್ದರಿಂದಾಗಿ, ಭಕ್ತನಾದ್ದರಿಂದಾಗಿ ಅವರೆಲ್ಲರೂ ಒಪ್ಪಿಕೊಂಡರು. ಇವರು ಕೇಳಿದ ಕಾಲಾವಕಾಶಕ್ಕಿಂತಲೂ ಇನ್ನು ಹೆಚ್ಚಾದ ಕಾಲಾವಕಾಶವನ್ನು ಅವರು ಕೊಡುವುದಕ್ಕೆ ಅವರು ಸಿದ್ಧರಾದರು. ಅದರ ನಂತರ ಈ ಸೇವಕರು ಹೇಳಿದು, ನಿಮ್ಮ ಫೋನ್ ಎಲ್ಲವನ್ನು ಸ್ವಿಚ್ ಆಫ್ ಮಾಡಿ ಕೋಣೆಯಲ್ಲಿ ವಿಶ್ರಾಂತಿ ತಗೊಳ್ಳಿ ಎಂಬುದಾಗಿ ಹೇಳಿದರು. ಹಾಗೆ ಅವರು ವಿಶ್ರಾಂತಿ ತಗೊಂಡ್ರು. ಇನ್ನು ಮುಂದಿನ 3 ದಿವಸಗಳ ಕಾಲ ನೀವು ದೇವರನ್ನ ಒಳ್ಳೆ ಒಂದು ಮನಸ್ಸಿನಲ್ಲಿ ದೇವರನ್ನು ಆರಾಧಿಸಬೇಕು, ದೇವರ ವಾಕ್ಯ ಓದಬೇಕು ಮತ್ತು ಪ್ರಾರ್ಥಿಸಬೇಕು. ಇಷ್ಟು ಬಿಟ್ಟರೆ ಬೇರೆ ಯಾವುದನ್ನು ಮಾಡಬೇಡಿ. ಮತ್ತು ಈ 3 ಸಂಗತಿಗಳು ಮಾಡಿದ ನಂತರ ಒಳ್ಳೆ ವಿಶ್ರಾಂತಿ ತಗೊಳ್ಳಿ ಎಂಬುದಾಗಿ ಅವರಿಗೆ ಆಲೋಚನೆ ಕೊಟ್ಟರು. ಅವರು 3 ದಿವಸಗಳು ಹಾಗೆ ಮಾಡಿದರು. 4ನೇ ದಿವಸ ವೈದ್ಯರು ಅವರನ್ನು ಪರೀಕ್ಷೆ ಮಾಡೋದಕ್ಕಾಗಿ ಬಂದರು. ರಕ್ತದೊತ್ತಡ ನಾರ್ಮಲ್ ಆಗಿದೆ, ಎದೆನೋವಿಲ್ಲ. ವೈದ್ಯರವರು ಕೇಳಿದರು, ನೀವು ಸರಿಯಾದ ರೀತಿಯಲ್ಲಿ ಮದ್ದು ತಗೊಳ್ತಾ ಇದ್ದೀರೆಂಬುದಾಗಿ ಕಾಣ್ತದೆ. ಆಗ ಅವರು ಹೇಳಿದರು, ಕಳೆದ 3 ದಿವಸದಿಂದ ನಾನು ಮಾತ್ರೆಗಳನ್ನು ತೆಗೆದುಕೊಂಡಿಲ್ಲ. ಡಾಕ್ಟರ್ಗೆ ಆಶ್ಚರ್ಯವಾಯಿತು. ಮತ್ತು ಅವರು ತಾನು ಮಾಡಿದ ಎಲ್ಲ ಕಾರ್ಯಗಳ ಕುರಿತಾಗಿ ವೈದ್ಯರಿಗೆ ವಿವರಿಸಿ ಹೇಳಿದರು. ಯೇಸುಸ್ವಾಮಿ ಬಯಸುವಂಥದ್ದು ನಮ್ಮ ಚಿಂತೆ, ನಮ್ಮ ದುಃಖಗಳನ್ನು ಆತನ ಕೈಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾನೆ. ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರುವುದಾದರೆ, ಮತ್ತಾಯನ ಸುವಾರ್ತೆ 6ನೇ 25ನೇ ವಾಕ್ಯದಿಂದ 33ನೇ ವಾಕ್ಯದಲ್ಲಿ ಸುಂದರವಾದಂಥ ಒಂದು ವಾಕ್ಯಗಳನ್ನು ಯೇಸು ಹೇಳಿದ್ದಾನೆ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಡಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದಲ್ಲವೇ? ಆಕಾಶದಲ್ಲಿ ಹಾರಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಯಾರಿಂದ ಆದಿತು?
ಇದಲ್ಲದೆ ನೀವು ಉಡುಪಿನ ವಿಷಯ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲ್ಲಿ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಈಗ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡುಪಿಸಿ ತೊಡಿಸುವುದಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂಬ ಚಿಂತೆ ಬಿಟ್ಟು ಬಿಡಿರಿ. ಎಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದರಲ್ಲಿ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳೆ ದಿನವೂ ಅದನ್ನು ತನ್ನದು ತಾನೇ ಚಿಂತಿಸಿಕೊಳ್ಳುವುದು. ಆ ಆವತ್ತಿನ ಕಾಟ ಆವತ್ತಿನಕ್ಕೆ ಸಾಕು. ನೋಡಿ, ಯೇಸು ಸ್ವಾಮಿ ಅಂತ ವಾಕ್ಯ ಭಾಗ ಇಲ್ಲಿ ಹೇಳಿ ಚಿಂತೆ ಮಾಡುವಂತಹ ದೇವರ ಮಕ್ಕಳಿಗೆ ಆತನು ಪ್ರೋತ್ಸಾಹ ಕೊಡ್ತಾ ಇದ್ದಾನೆ. ಅಡವಿಯಲ್ಲಿರುವಂಥ ಹೂಗಳಿಗೆ ಚಿಂತೆ ಇಲ್ಲ, ಅವು ಬೆಳೆದು ಒಳ್ಳೆ ಮೆರೆಯುತ್ತವೆ. ಅಡವಿಯಲ್ಲಿರುವಂಥ ಹಕ್ಕಿಗಳಿಗೆ, ಆಕಾಶದಲ್ಲಿರುವಂಥ ಹಕ್ಕಿಗಳಿಗೆ ಚಿಂತೆ ಇಲ್ಲ, ಸಂತೋಷಕರವಾಗಿ ತೃಪ್ತಿಕರ ಊಟ ಮಾಡಿ ಅವರು ಇರುತ್ತವೆ. ಆ ಹೂವಿಗಿಂತಲೂ ಆ ಹಕ್ಕಿಗಳಿಗಿಂತಲೂ ನಾನು ಮತ್ತು ನೀವು ಇನ್ನೂ ದೇವರ ದೃಷ್ಟಿಯಲ್ಲಿ ಅಮೂಲ್ಯರು ಮತ್ತು ಶ್ರೇಷ್ಠರೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಾಗಾದರೆ ಚಿಂತೆಗಳು ಬರುವಾಗ ನಾವು ಏನು ಮಾಡ್ತೇವೆ? ಸಮಸ್ಯೆಗಳು ಬರುವಾಗ ನಾವು ಏನು ಮಾಡ್ತೇವೆ? ಗುಣಗುಟ್ಟುತ್ತೇವೆ. ನೋಡಿ, ನಾವು ಇಸ್ರೇಲರ ಕುರಿತಾಗಿ ನಾವು ಧ್ಯಾನ ಮಾಡುವುದಾದರೆ 430 ವರ್ಷಗಳವರೆಗೆ ಆ ಒಂದು ದೇಶದಲ್ಲಿ ಅವರು ಗುಲಾಮರಾಗಿದ್ದರು. ಆದರೆ ಈ ಗುಲಾಮಗಿರಿ ಎಂಬುದಾಗಿ ಹೇಳಬೇಕಾದ್ರೆ ಭಯಂಕರ ಯಾತನೆ ಕೊಡುವಂಥ ಒಂದು ಗುಲಾಮಗಿರಿ. ಅವರು ಆಳ್ತಾ ಇದ್ದಾರೆ, ದೇವರು ನೋಡಿ ಮೊರೆ ಇಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾವಾಗ ಈ ದಾಸತ್ವದಿಂದ ನಮಗೆ ಬಿಡುಗಡೆ ಸಿಗ್ತದೆಂಬುದಾಗಿ ಅವರು ಅದನ್ನು ಬಿಡುಗಡೆಯನ್ನು ಎದುರು ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಾವು ವಿಮೋಚನೆಗಳ 1ನೇ ಅಧ್ಯಾಯ 8ರಿಂದ 14 ವಾಕ್ಯದವರೆಗೆ ಓದ್ತೇವೆ. ತರುವಾಯ ಯೋಸೆಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು. ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಮ್, ರಾಮ್ಸಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡದರಿಂದ ಐಗುಪ್ತರು ಇಸ್ರೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾದರು. ಐಗುಪ್ತರು ಇಸ್ರೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರಪಡಿಸಿದರು. ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠೋರವಾಗಿದ್ದ ಸೇವೆ. ಐಗುಪ್ತ ದೇಶದ ಆ ಫರೋಹನು ದೇವಜನರಿಂದ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಒಂದು ಹೆದರಿಕೆ ಕಾರಣವಾಗಿತ್ತು. ಅವರು ಅಭಿವೃದ್ಧಿ ಹೊಂದುತ್ತಾರೆ ಎಂಬುದಾಗಿ, ಅವರು ಬಲ ಹೊಂದುತ್ತಾರೆಂಬಂಥ ಒಂದು ಕಾರಣಕ್ಕೋಸ್ಕರ ಅವನು ಹಿಂಸೆ ಪಡಿಸ್ತಾ ಇದ್ದಾನೆ, ಕಠಿಣವಾಗಿ ದುಡಿಸ್ತಾ ಇದ್ದಾನೆ. ಅವರು ಜೀವಗಳೇ ಬೇಸರವಾದವು. ಅಂದರೆ ಇದಕ್ಕಿಂತ ಸಾಯುವುದೇ ಮೇಲು ಎಂಬುದಾಗಿ ಅವರು ಯೋಚನೆ ಮಾಡಿದರು. ಇವತ್ತು ನೀನು ಕೂಡ ಜೀವಿತದಲ್ಲಿ ನಡೆಯುವ ಕೆಲವು ಸಂಭವಗಳಿಂದ ಈ ಲೋಕದ ಯಾಕೆ ಜೀವ ಇರಬೇಕು, ಯಾಕೆ ನಾನು ಬದುಕಬೇಕು, ಸತ್ರೆ ಒಳ್ಳೆಯದಲ್ಲವೇ ಇದಕ್ಕಿಂತ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯೋ? ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ನಿರ್ಧಾರ ತಗೊಳ್ತಾ ಇದೆಯೋ? ಈ ಲೋಕದಲ್ಲಿ ನನ್ನ ಯಾರು ಪ್ರೀತಿ ಮಾಡ್ತಾ ಇಲ್ಲ, ಈ ನನ್ನ ಕಷ್ಟ ಕೇಳುವವರು ಯಾರೂ ಕೂಡ ಇಲ್ಲ, ಈ ಲೋಕದಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ. ಯಾಕೆ ನಾನು ಜೀವಿಸಬೇಕು, ಯಾಕೆ ನಾನು ಜೀವನ ಮಾಡಬೇಕೆಂಬುದಾಗಿ ಯೋಚಿಸ್ತಾ ಇದೆಯೋ? ಆದರೆ ಆ ಇಸ್ರೇಲರು ಈ ಕಠಿಣವಾದಂಥ ದುಡಿತದ ಸಮಯದಲ್ಲಿಯೂ ಕೂಡ, ಈ ಗುಲಾಮಗಿರಿ ಸಮಯದಲ್ಲಿ ಅವರು ಸತತವಾಗಿ ಮಾಡಿದೊಂದು ಕಾರ್ಯ ಇತ್ತು. ವಿಮೋಚನ ಕಾಂಡ 2ನೇ ಅಧ್ಯಾಯ 23, 24, 25 ವಚನಗಳು. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯ ಬಿಟ್ಟನು. ನೋಡಿ, ಅವರೇನು ಮಾಡ್ತಾ ಇದ್ದಾರೆ?
ದೇವರೇ ನನ್ನನ್ನು ಬಿಡುಗಡೆ ಮಾಡು, ದೇವರೇ ನಮ್ಮ ಕಣ್ಣೀರನ್ನು ಒರೆಸು, ದೇವರೇ ನಮ್ಮನ್ನು ಉದ್ಧಾರ ಮಾಡು, ದೇವರೇ ನಮ್ಮನ್ನು ರಕ್ಷಿಸು ಎಂಬುದಾಗಿ ಸತತವಾಗಿ ಅವರು ಮೊರೆ ಇಟ್ಟರು. ಇವತ್ತು ನಿನ್ನ ಬಾಯಿಂದ ಬರಬೇಕಾದದ್ದು ಗುಡುಗಾಟ ಅಲ್ಲ, ದೂಷಣೆ ಅಲ್ಲ, ಏನು ಗೊತ್ತುಂಟ, ಗೋಳಾಟ ಬರಬೇಕು. ಹಲ್ಲೆಲೂಯಾ, ಗೋಳಾಟ ಬರಬೇಕು, ಸ್ತುತಿಯ ಶಬ್ದ. ನೋಡಿ, ನಾವು ಯೋಬನ ಪುಸ್ತಕ 1ನೇ ಅಧ್ಯಾಯ 22ನೇ ವಾಕ್ಯ ಓದುವಾಗ, ಯೋಬನು ಎಲ್ಲ ಕಳಕೊಂಡಾಗ ಯೋಬ 1:22 ಆತನ ವಾಕ್ಯ ಹೇಳ್ತದೆ, ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ನೋಡಿ, ಯೋಬನು ತಪ್ಪು ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ, ಪಾಪ ಮಾಡಲಿಲ್ಲ. ಅನೇಕರೇನು ಮಾಡ್ತಾರೆ, ಕಷ್ಟ ದುಃಖಗಳು ಬರುವಾಗ, ಕೊರತೆಗಳು ಬರುವಾಗ ತಪ್ಪಾದ ಹೆಜ್ಜೆ ಇಡುವುದಕ್ಕೆ ಮುಂದಾಗುತ್ತಾರೆ. ಅದಕ್ಕಾಗಿ ನೋಡಿ, ಯೆಶಾಯನ ಪುಸ್ತಕ 28 ಅಧ್ಯಾಯದ ನಾವು 16ನೇ ವಚನ 16ನೇ ವಾಕ್ಯ ನಿಮಗಾಗಿ ಓದ್ತಾರೆ. ಯೆಶಾಯ 28:16. ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ, ಈಗ ಪರೀಕ್ಷಿತವಾಗಿಯೂ ಮಾನ್ಯವಾಗಿರುವ ಮೂಲೆಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿಡುತ್ತೇನೆ. ಭರವಸೆ ಇಡುವವನು ಆತುರಪಡನು. ವಾಕ್ಯ ಏನು ಹೇಳ್ತದೆ? ಭರವಸೆ ಇಡುವವನು ಆತುರದ ಹೆಜ್ಜೆ ತಗೊಳ್ಳಲ್ಲ. ನನಗೆ ದೇವರ ಮೇಲೆ ನಂಬಿಕೆ ಇದ್ದರೆ, ದೇವರ ಮೇಲೆ ನನಗೆ ವಿಶ್ವಾಸ ಇದ್ದರೆ ಆತುರದ ಹೆಜ್ಜೆ ತಗೊಳ್ಳಲ್ಲ. ಆತ್ಮಹತ್ಯೆಗೆ ನೀನು ಮುಂದಾಗುವುದಿಲ್ಲ, ಪಾಪ ಮಾಡುವುದಕ್ಕೆ ಮುಂದಾಗಲ್ಲ, ಕೋಪ ಮಾಡುವುದಕ್ಕೆ ನೀನು ಮುಂದಾಗಲ್ಲ, ತಪ್ಪು ಹೆಜ್ಜೆ ಇಡುವುದಕ್ಕೆ ನೀನು ಮುಂದಾಗಲ್ಲ. ಯಾಕೆ ಗೊತ್ತುಂಟ? ನನಗೆ ಕರ್ತನಾದ ಯೇಸುಸ್ವಾಮಿಯ ಮೇಲೆ ನಂಬಿಕೆ ಇದೆ. ಭರವಸೆ ಇಡುವವನು ಆತುರ ಪಡನು. ಆದರೆ ಇಲ್ಲಿ ಕೀರ್ತನೆ 30ನೇ ಅಧ್ಯಾಯದಲ್ಲಿ ದಾವೀದ ಏನು ಹೇಳ್ತಾ ಇದ್ದಾನೆ ನೋಡಿ. ಕೀರ್ತನೆ 30ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ 1ರಿಂದ 3 ವಾಕ್ಯ, ಯೆಹೋವನೇ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದಿ. ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಎಂಥ ಟೆಸ್ಟಿಮನಿ, ಎಂಥ ಸಾಕ್ಷಿ ನೋಡಿ. ಅವನು ಏನು ಹೇಳ್ತಿದ್ದಾನೆ? ನನ್ನನ್ನು ಉದ್ಧರಿಸಿದಿ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ನೀನು ಕೊಡಲಿಲ್ಲ. ಕೀರ್ತನೆ 23:5 ದಾವೀದನು ಹೇಳ್ತಾನೆ, ವೈರಿಗಳ ಮುಂದೆ ನನಗೋಸ್ಕರ ಔತಣ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಮತ್ತು ಸಾಕ್ಷಾತ್ತನ್ನು ಕೊಡ್ತಾನೆ. ಇಲ್ಲಿ ಆತನು ಹೇಳ್ತಾನೆ, ವೈರಿಗಳು ಶತ್ರುಗಳು ಸಂತೋಷದ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಮತ್ತೆ ಪುನಃ 2ನೇ ವಾಕ್ಯದಲ್ಲಿ ಸಾಕ್ಷಿ ಹೇಳ್ತಿದ್ದಾನೆ, ಯೆಹೋವನೇ ನನ್ನ ದೇವರೇ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದೆ. ನೀನಿವತ್ತು ಮಾಡಬೇಕಾದ ಕಾರ್ಯ ಗುಡುಗುಟ್ಟುವುದಲ್ಲ, ನೀನಿವತ್ತು ಮಾಡಬೇಕಾದಂಥ ಕಾರ್ಯ ದೇವರ ಮೇಲೆ ತಪ್ಪು ಹೊರಿಸುವುದಲ್ಲ. ಇವತ್ತು ನೀನು ಮಾಡಬೇಕಾದಂಥ ಕಾರ್ಯ ತಪ್ಪು ಕೆಲಸಕ್ಕೆ ದುಡುಕಿ ಕೈ ಹಾಕುವುದಲ್ಲ. ಇವತ್ತು ನೀನು ಮಾಡಬೇಕಾದ ಕಾರ್ಯ ದಾವೀದನಾಗಿ ದೇವರಿಗೆ ನೀನು ಮೊರೆ ಇಡಬೇಕು. ಇಸ್ರೇಲ್ ಜನರು ದೇವರಿಗೆ ಮೊರೆ ಇಟ್ಟರು, ಯೋಬನು ದೇವರಿಗೆ ಮೊರೆ ಇಟ್ಟನು, ದಾವೀದನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ನೋಡಿ, ನಿನಗೆ ಮೊರೆ ಇಡಲು ನನ್ನನ್ನು ಸ್ವಸ್ಥ ಮಾಡಿದೆ. ಹಾಗಾದರೆ ಮೊರೆ ಇಡುವಂಥ ಕೆಲಸ ನಿಲ್ಲಿಸಬಾರದು, ದೇವರನ್ನು ಕೂಗುವಂಥ ಕೆಲಸ ನಾವು ನಿಲ್ಲಿಸಬಾರದು. ಮತ್ತೆ 3ನೇ ವಾಕ್ಯದಲ್ಲಿ ಆತ ಹೇಳ್ತಾನೆ, ಯೆಹೋವನೇ ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದೆಯಲ್ಲ, ನನ್ನನ್ನು ಜಲಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದೆಯಲ್ಲ. ಎಂಥ ಟೆಸ್ಟಿಮನಿ. ಪುನಃ ಅದೇ ಅಧ್ಯಾಯದಲ್ಲಿ 11-12 ವಾಕ್ಯ, ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಿ. ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣ ಮಾಡಿಸಿದಿ. ಇದರಿಂದ ಯೆಹೋವನೇ ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನೀನು ಸದಾಕಾಲವು ಸ್ತುತಿಸುವೆನು. ನೋಡಿ, ದಾವೀದನು ಕಷ್ಟ ದುಃಖ ವೇದನೆಗಳ ಮಧ್ಯದಲ್ಲಿ ದೇವರನ್ನು ಕೊಂಡಾಡಿದ, ಸ್ತುತಿಸಿದ. ಅವನು ತೊಟ್ಟಿದ್ದ ಗೋಣಿ ವಸ್ತ್ರವನ್ನು ದೇವರು ತೆಗೆದ, ದುಃಖದ ವಸ್ತ್ರವನ್ನು ತೆಗೆದು ಸಂತೋಷದ ವಸ್ತ್ರವನ್ನು ಅವನಿಗೆ ಧಾರಣೆ ಮಾಡಿಸಿದ. ಆ ದೇವರು ಇವತ್ತಿಗೂ ಜೀವಿಸ್ತಾ ಇದ್ದಾನೆ. ನಿನ್ನ ದುಃಖವನ್ನು ಸಂತೋಷವನ್ನಾಗಿ ಮಾರ್ಪಡಿಸುವ ಯೇಸು ಸ್ವಾಮಿ ಇವತ್ತಿಗೂ ಜೀವಿಸುತ್ತಾ ಇದ್ದಾನೆ. ನೀನು ಆತನ ಮೇಲೆ ನಂಬಿಕೆ ಇಡು. ನಾವು ಪ್ರಲಾಪಗಳ ಪುಸ್ತಕದಲ್ಲಿ ನಾವು 3ನೇ ಅಧ್ಯಾಯ 49-50ನೇ ವಾಕ್ಯದ ಒಂದು ಒಳ್ಳೆಯ ವಾಕ್ಯ ಉಂಟು. ಅದು ಏನು ಹೇಳ್ತದೆ ಅಂದರೆ, ಯೆಹೋವನು ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ ನನ್ನ ನೇತ್ರವು ನಿರಂತರವಾಗಿ ಅಶ್ರು ಧಾರೆಯನ್ನು ಸುರಿಸುವುದು ಎಂದಿಗೂ ಬಿಡದು. ಎಂಥ ಒಂದು ಟೆಸ್ಟ್ ಮನಿ ನೋಡಿ. ಯೆಹೋವನು ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ ನನ್ನ ನೇತ್ರವು ನಿರಂತರವಾಗಿ ಅಶ್ರುಧಾರೆಯನ್ನು ಸುರಿಸುವುದು ಎಂದಿಗೂ ಬಿಡದು. ದೇವರು ನಮ್ಮನ್ನು ಆಶೀರ್ವಾದ ಮಾಡುವವರೆಗೆ ನಾವು ಕಣ್ಣೀರು ಸುರಿಸುವುದನ್ನು, ಆತನ ಮುಂದೆ ಮೊರೆ ಇಡುವುದನ್ನು, ಆತನ ಮುಂದೆ ಅಳುವುದನ್ನು ನಿಲ್ಲಿಸಲೇ ಕೂಡದು.
ಯಾರು ಈ ರೀತಿ ಮಾಡ್ತಾರೋ, ಗುಡುಗುಟ್ಟದೆ, ದೇವರ ಮೇಲೆ ತಪ್ಪು ಹೊರಿಸದೆ, ಪಾಪ ಮಾಡದೆ, ತಪ್ಪಾದ ದುಡುಕಿ ತಪ್ಪಾದ ಹೆಜ್ಜೆ ನೀಡದೆ, ದೇವರನ್ನು ಸತತವಾಗಿ ಯಾರು ಮೊರೆ ಇಡ್ತಾರೋ, ದೇವರನ್ನು ಕೂಗಿ ಕರೆಯುತ್ತಾರೋ ಸಹಾಯಕ್ಕೋಸ್ಕರವಾಗಿ, ಆ ಎಲ್ಲ ವ್ಯಕ್ತಿಗಳು ಕರ್ತನಿಂದ ಆಶೀರ್ವಾದ ಹೊಂದ್ತಾ ಇದ್ದಾರೆ. ಇವತ್ತು ನಿನ್ನತ್ತ ದೇವರು ಎದುರು ನೋಡ್ತಾ ಇದ್ದಾನೆ. ಸ್ತುತಿಯನ್ನು, ಮೊರೆಯನ್ನು, ಪ್ರಾರ್ಥನೆಯನ್ನು, ಕೂಗನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ನಾವು 34ನೇ ಕೀರ್ತನೆ 34:17ನೇ ವಾಕ್ಯ ನನಗೆ ತುಂಬ ಇಷ್ಟವಾದಂಥ ವಾಕ್ಯ. ಅಲ್ಲಿ ಈ ರೀತಿಯ ದೇವರು ನೀತಿವಂತನ ಕೂಗನ್ನು ಕೇಳಿ ಆತನ ಎಲ್ಲ ಬಾಧೆಗಳಿಂದ ಬಿಡಿಸ್ತಾನೆ ಬಂದಾಗ, ಕೀರ್ತನೆ 34:17, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಎಂಥ ಒಳ್ಳೆಯ ವಾಕ್ಯ ನೋಡಿ. ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಏನು ಮಾಡ್ತಾನೆ ದೇವರು? ಬಿಡುಗಡೆ ಮಾಡ್ತಾನೆ. ಇವತ್ತು ನಿನ್ನ ಕೂಗನ್ನು ಕೇಳುವುದಕ್ಕಾಗಿ ದೇವರು ಕಾಯ್ತಾ ಇದ್ದಾನೆ. ನೀನು ಆತ ನೋಡಿ ಕೂಗುವುದಾದರೆ, ನೀನು ಆತನನ್ನು ಕರೆಯುವುದಾದರೆ ಖಂಡಿತವಾಗಿ ನಿನಗೆ ಬಿಡುಗಡೆ ನಿಶ್ಚಯ. ಆದರೆ ರೂತಳ ಪುಸ್ತಕದಲ್ಲಿ ನವೋಮಿ ಎಂಬಂಥ ಸ್ತ್ರೀಯ ಕುರಿತಾಗಿ ಓದ್ತೇವೆ. ಅವಳೊಬ್ಬ ಇಸ್ರೇಲ್ ಆಗಿದ್ದಳು. ಇಸ್ರೇಲಲ್ಲಿ ಬರಗಾಲ ಬಂದಾಗ ಅವಳು ಇಸ್ರೇಲನ್ನು ಮೋವಾಬನ್ನು ಅರಸಿ ಹೋಗ್ತಾ ಇದ್ದಾಳೆ. ಮೋವಾಬನ ಆಶ್ರಯಕ್ಕೆ ಅವಳು ಹೋಗ್ತಾಳೆ. ಇದು ದೇವರಿಗೆ ಇಷ್ಟ ಇಲ್ಲದಂಥ ಒಂದು ಸಂಗತಿಯಾಗಿತ್ತು. ಅವಳು ಮೋವಾಬಿಗೆ ಹೋದಾಗ ಅಲ್ಲಿ ಎಲ್ಲವನ್ನು ಕಳ್ಕೊಂಡಳು. ಯಾಕೆಂದ್ರೆ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗದ್ದು ಅವಳು. ಅಲ್ಲಿ ತನ್ನ ಗಂಡನನ್ನು ಮರಣದ ಮೂಲಕ ಕಳ್ಕೊಂಡಳು. ದೊಡ್ಡ ಮಗ ಸತ್ತು ಹೋದ, ಚಿಕ್ಕ ಮಗ ಸತ್ತು ಹೋದ. ಇಬ್ಬರು ಸೊಸೆಯಂದರು ವಿಧವೆಯರಾದರು. ಇವಳು ವಿಧವೆಯಾದಳು. ಭಯಂಕರವಾದಂಥ ದುಃಖದ ಅನುಭವ. ಕೊನೆಗೆ ಇವಳು ತಿರುಗಿ ಒಂದು ಸುದ್ದಿಯನ್ನು ಕೇಳಿ ಇಸ್ರೇಲ್ಗೆ ಪುನಃ ಬರ್ತಾಳೆ. 6ನೇ ವಾಕ್ಯ 1:6 ರೂತ, ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸುತ್ತದೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ನೋಡಿ, ಆದರೆ ಅವಳು ಬಂದಾಗ ಜನರೆಲ್ಲರೂ ಅವಳನ್ನು ನೋಡಿ ಈ ರೀತಿ ಮಾತಲ್ಲಿ ನೋಡಿ, ವಾಕ್ಯದಿಂದ ನಿಮಗಾಗಿ ನಾನು ಓದ್ತೇನೆ. ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನವೋಮಿಯು ತಿಳಿದು ಸುಮ್ಮನಾದಳು. ಹಾಗೆ ಪ್ರಯಾಣ ಮಾಡಿಕೊಂಡು ಅವರಿಬ್ಬರು ಬೆತ್ಲೆಹೇಮಿಗೆ ಬಂದು ಊರೊಳಕ್ಕೆ ಹೋದಾಗ ಅಲ್ಲೆಲ್ಲ ಗದ್ದಲವಾಯಿತು. ಸ್ತ್ರೀಯರು ಈಕೆ ನವೋಮಿಯಲ್ಲವೋ ಎಂದು ಮಾತಾಡತೊಡಗಲು ಆಕೆ ಅವರಿಗೆ, ನನ್ನನ್ನು ನವೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರಾ ಎಂದು ಕರೆಯಿರಿ. ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳನ್ನಾಗಿ ಬರಮಾಡಿದನು. ಯೆಹೋವನು ನನಗೆ ವಿರೋಧವಾಗಿ ಸಾಕ್ಷಿ ಹೇಳಿದ್ದಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ, ಇದರಿಂದ ನೀವು ನನ್ನನ್ನು ನವೋಮಿ ಎಂದು ಕರೆಯುವುದು ಹೇಗೆ ಅಂದಳು. ನೋಡಿ, ನವೋಮಿ ಅಂದರೆ ರಮಣೀಯಳು ಎಂಬುದಾಗಿ ಅರ್ಥ ಬರುತ್ತದೆ. ಮಾರ ಎಂದರೆ ಕಹಿ ಎಂಬುದಾಗಿ ಅರ್ಥ. ಅವಳು ಏನು ದೇವರ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾಳೆ. ಆ್ಯಕ್ಚುಲಿ ದೇವರ ಸಾನ್ನಿಧ್ಯ ಬಿಟ್ಟು ಹೋದದ್ದು ಅವಳ ತಪ್ಪಾಗಿತ್ತು. ಇಸ್ರೇಲಲ್ಲಿ ಬರಗಾಲ ಬಂದಾಗ ಅಲ್ಲೇ ಅವಳು ಇರಬೇಕಾಗಿತ್ತು, ದೇವರನ್ನು ಪ್ರಾರ್ಥಿಸಬೇಕಾಗಿತ್ತು. ಅನೇಕರು ಕಷ್ಟ ದುಃಖ ವೇದನೆಗಳು ಬರುವಾಗ ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟು ಲೋಕವನ್ನು ಅರಸಿಯವರು ಹೋಗ್ತಾರೆ, ಲೋಕದ ವ್ಯಕ್ತಿಗಳು ಹುಡುಕಿಕೊಂಡು ಹೋಗ್ತಾರೆ. ಅಲ್ಲೆಲ್ಲ ನಿರಾಶೆ ಕಂಡಾಗ ಪುನಃ ದೇವರ ಸಮ್ಮುಖಕ್ಕೆ ತಿರುಗಿ ಬರ್ತಾರೆ. ಬಂದಾಗ ಕೆಲವರ ಬಾಯಿಯಲ್ಲಿ ಗುಣಗುಟ್ಟುವಿಕೆ ಇರ್ತದೆ, ದೂಷಣೆ ಇರ್ತದೆ, ದೇವರ ಮೇಲೆ ತಪ್ಪು ಉರಿಸುವಂಥದ್ದು ಇರ್ತದೆ. ಅದೇ ಇಲ್ಲಿ ನವೋಮಿ ಹೇಳ್ತಾ ಇದ್ದಾನೆ, ಮಾರ ಎಂದು ಕರೀರಿ ನನ್ನನ್ನು. ಮಾತ್ರವಲ್ಲ, ನಾನು ಭಾಗ್ಯವಂತಳಾಗಿ ಇಲ್ಲಿಂದ ಹೋದೆ, ಈಗ ಗತಿಹೀನನನ್ನಾಗಿ ದೇವರು ನನ್ನನ್ನು ಬರಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಅವ್ರು ಹೋಗುವಾಗ ಭಾಗ್ಯವಂತಳಾಗಿ ಹೋಗಲಿಲ್ಲ, ಹೋಗುವಾಗಲೂ ಅವ್ರಿಗೆ ಏನೂ ಇರಲಿಲ್ಲ. ಆದರೆ ಗಂಡ ಸತ್ತು ಹೋದ, ಇಬ್ಬರು ಗಂಡು ಮಕ್ಕಳು ಸತ್ತು ಹೋದಕ್ಕೆ ಕಾರಣ ದೇವರಲ್ಲ, ಅವ್ರು ದೇವರ ಸಾನ್ನಿಧ್ಯ ಬಿಟ್ಟು ಅವರು ಅನ್ಯ ದೇಶಕ್ಕೆ ಹೋದದ್ದೇ ಕಾರಣವಾಗಿತ್ತು. ಅವರು ತಪ್ಪನ್ನು ಒಪ್ಪಿಕೊಳ್ಳಬೇಕಾಗಿತ್ತು. ಇವತ್ತು ನೀನು ನವೋಮಿಯ ಹಾಗೆ, ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನವೋಮಿಯ ಹಾಗೆ ದೇವರ ಮೇಲೆ ತಪ್ಪನ್ನು ಹೊರಿಸುವಂಥ ಸ್ತ್ರೀಯೋ ಅಥವಾ ಸಹೋದರನೋ ದೇವರ ಮೇಲೆ ತಪ್ಪು ಹೊರಿಸಬೇಡ. ಅದಕ್ಕೆ ಬದಲು ದಾವೀದನ ಹಾಗೆ, ಇಸ್ರೇಲ್ ಜನರ ಹಾಗೆ, ಯೋಬನ ಹಾಗೆ, ಪ್ರಲಾಪಗಳಲ್ಲಿ ಓದಿದಂತೆ ಯೆರೆಮೀಯನ ಹಾಗೆ ದೇವರ ನೋಡಿ ಕೂಗಿ ಕರೆ, ದೇವರಿಗೆ ಮೊರೆ ಇಡು, ದೇವರ ನೋಡಿ ಪ್ರಾರ್ಥಿಸು. ಆ ದೇವರು ನಿನ್ನ ಜೀವಿತವನ್ನು ಸಂತೋಷವನ್ನಾಗಿ ಮಾರ್ಪಡಿಸುವನು. ಆ ದೇವರು ನಿನಗೆ ಬಿಡುಗಡೆ ಕೊಡುವನು, ನಿನಗೆ ಆತನು ಆಶೀರ್ವಾದವನ್ನು ಕೊಡುವನು, ಸಮಾಧಾನವನ್ನು ಕೊಡುವನು. ಬನ್ನಿರಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಶುಭೋದಯ ಕಾರ್ಯಕ್ರಮದ ವೀಕ್ಷಕ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ.
ಅವರನ್ನು ಆಶೀರ್ವದಿಸು, ಅವರ ಕಣ್ಣೀರನ್ನು ಒರೆಸು ಸ್ವಾಮಿ, ಅವ್ರ ದುಃಖವನ್ನು ನೀಗಿಸು ಕರ್ತನೆ. ಅವರಿಗೆ ಸಮಾಧಾನ ಕೊಡು, ಅವರಿಗೆ ಆರೋಗ್ಯ ಕೊಡು, ಅವರಿಗೆ ನೆಮ್ಮದಿ ಕೊಡು ಕರ್ತನೆ. ಅನೇಕ ಸಮಯಗಳಲ್ಲಿ ಕಷ್ಟ ದುಃಖಗಳ ಮಧ್ಯದಲ್ಲಿ ನಿಂತಾಗ ತಪ್ಪಾದ ಹೆಜ್ಜೆ ಇಡುವುದಕ್ಕೆ ಅವರು ಹೋಗಿರಬಹುದು, ಅವರು ಕ್ಷಮಿಸು. ಸಹೋದರಿಯೇ, ಆತ್ಮಹತ್ಯೆ ತೀರ್ಮಾನ ನಿನ್ನ ಮನಸ್ಸಿಂದ ತೆಗೆದುಹಾಕು. ಯೇಸು ಸ್ವಾಮಿ ನೀನು ಜೀವಿಸುವುದಕ್ಕಾಗಿ ಕರೆದಿದ್ದಾನೆ. ನಾನು ಜೀವಿಸುತ್ತೇನೆ ಸ್ವಾಮಿ ಹೇಳು ಯೇಸು ಸ್ವಾಮಿಗೆ. ಯೇಸು ಜೀವಂತ ಸಾಕ್ಷಿಯನ್ನಾಗಿ ನಿನ್ನನ್ನು ಅನೇಕ ಜನರ ಮಧ್ಯದಲ್ಲಿ ನಿಲ್ಲಿಸಲಿಕ್ಕೆ ಆತನು ಹೋಗ್ತಾನೆ. ಕಷ್ಟ ದುಃಖಗಳ ಮಧ್ಯದಲ್ಲಿ ದೇವರು ನೋಡಿ ಕೂಗು, ದೇವರನ್ನು ಪ್ರಾರ್ಥಿಸು, ದೇವರಿಗೆ ಮೊರೆ ಇಡು. ಆತನು ನಿನಗೆ ಸಹಾಯ ಮಾಡುವುದಕ್ಕಾಗಿ ಇಳಿದು ಬರುತ್ತಾನೆ. ಕರ್ತನೆ, ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸಹೋದರ ಮೇಲೆ ಕೃಪೆಯನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಶುಭ ವಂದನೆ. ಗುಡ್ ಡೇ. ಗಾಡ್ ಬ್ಲೆಸ್ ಯು. ಮತ್ತೆ ನಾಳೆ ಬೆಳಿಗ್ಗೆ ಭೇಟಿ ಆಗೋಣ. ಪ್ರೈಸ್ ದಿ ಲಾರ್ಡ್.